ಮಹಿಳಾಧಿಕಾರಿ ನಿಂದಕ ಎಂಎಲ್ಎ ಪುತ್ರ ಏನಂತಾರೆ ಗಣಿ ಅಧಿಕಾರಿ ಜ್ಯೋತಿ. ಶಾಸಕನ ಪುತ್ರನನ್ನ ಬಂಧಿಸಲ್ವಾ? ಅರೆಸ್ಟ್ ಯಾವಾಗ? ಭೂವಿಜ್ಞಾನಿ ಅಧಿಕಾರಿ ಜ್ಯೋತಿಗೆ ನಿಂದನೆ ಧಮ್ಕಿ ಆರೋಪಕ್ಕೆ ಸಂಬಂಧಪಟ್ಟಂಗೆ ಭದ್ರಾವತಿಯ ಹಳೆನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಂದ್ರೆ ಖುದ್ದಾಗಿ ಗಣಿ ಮತ್ತು ಭೂವಿಜ್ಞಾನಿ ಅಧಿಕಾರಿನೇ ಹೋಗಿ ಜ್ಯೋತಿ ಅನ್ನುವಂಥವರು ದೂರು ಕೊಟ್ಟಿರೋದು. ಅನಾಮಧೇಯ ವ್ಯಕ್ತಿಯ ವಿರುದ್ಧ ದೂರು ಕೊಟ್ಟಿದ್ದೇನೆ. ಅಂದಿನ ಘಟನೆ ಬಗ್ಗೆ ಸಂಪೂರ್ಣವಾಗಿ ನಾನು ವಿವರಿಸಿದ್ದೇನೆ. ಇದು ಜ್ಯೋತಿಯವರು ದೂರು ಕೊಟ್ಟ ನಂತರದಲ್ಲಿ ಮಾತನಾಡಿರುವಂಥದ್ದು. ಆ ಅಧಿಕಾರಿ ಮುಂದೆ ತನಿಖೆ ಆಗಲಿದೆ, ಹಾಗಾಗಿ ಹೆಚ್ಚಿಗೆ ಏನು ಹೇಳೋದಿಲ್ಲ ಅಂತ ದೂರು ಕೊಟ್ಟ ನಂತರದಲ್ಲಿ ಜ್ಯೋತಿಯವರು ಮಾತನಾಡಿದ್ದಾರೆ. ಆ ಅಧಿಕಾರಿ ಶಾಸಕರ ಪುತ್ರ ಮಾತನಾಡಿದ್ದು ಅನ್ನುವಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು. ಈ ಸಂಬಂಧಪಟ್ಟಂಗೆ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಅಧಿಕಾರಿಗೆ ಈ ರೀತಿಯಾಗಿ ಮಾತನಾಡಿರುವುದು ಶಾಸಕರ ಪುತ್ರನ ಅನ್ನುವಂಥರ ಮಟ್ಟಿಗೆ ಛೀಮಾರೆ ಹಾಕ್ತಾ ಇದ್ದಾರೆ ಜನ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು ಈ ಒಂದು ಆಡಿಯೋ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಶಾಸಕರ ಪುತ್ರ ಬಸವೇಶ್ ಸಂಗಮೇಶ್ ಅವರ ಪುತ್ರ, ಭದ್ರಾವತಿ ಶಾಸಕ ಅವರ ಪುತ್ರ ಆಯ್ತಾ. ಅಕ್ರಮ ಮರಳು ದಂಧೆ ನಡೀತಾ ಇತ್ತು. ಅದಕ್ಕೆ ಕಡಿವಾಣವನ್ನ ಹಾಕೋದಕ್ಕೆ ಹೋದಂತಹ ಮಹಿಳಾ ಅಧಿಕಾರಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಮಾತನಾಡಿರೋದು. ಅದನ್ನು ಓಪನ್ ಆಗಿ ತೋರಿಸೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆ ಮಟ್ಟಿಗೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಕಂಟಿನ್ಯೂಸ್ ಆಗಿ ಬೀಪ್ ಸೌಂಡ್ ಹಾಕಬೇಕು. ಅಷ್ಟರ ಮಟ್ಟಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು. ನಮ್ಮ ಆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆ ಫೋನ್ನಲ್ಲೂ ಕೂಡ ಬಸವೇಶ್ ಅಂತ ಆ ನಂಬರ್ ಸೇವ್ ಆಗಿದೆ. ಅಲ್ಲಿರುವಂಥ ವ್ಯಕ್ತಿ, ಆ ಸ್ಥಳದಲ್ಲಿದ್ದಂಥ ವ್ಯಕ್ತಿ ಕಾಲ್ ಮಾಡಿ ಕೊಡ್ತಾರೆ, ಅಣ್ಣ ನೀವೇ ಬಂದು ಮಾತಾಡಿರಲಿ ಅಂತ. ಅವಾಗ ಔಟ್ ಸ್ಪೀಕರ್ ಹಾಕಿ ಕಾಲಲ್ಲಿ ಮಾತನಾಡುವಾಗ ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾನೆ ಆ ವ್ಯಕ್ತಿ ಬಸವೇಶ್. ಈ ಸಂಬಂಧಪಟ್ಟಂಗೆ ಈಗ ದೂರು ದಾಖಲು. ನಮಗೆ ವೆಹಿಕಲ್ ಎಲ್ಲ ನಮ್ಮ ಮೇಲೆ ವೆಹಿಕಲ್ ತಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರು ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು. ಮತ್ತೆ ಬೇರೆ ನಮಗೆ ಭಾಳ ಪ್ರಾಬ್ಲಮ್ ಆಯಿತು, ಏನೋ ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಹೌದು, ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ರಿಟರ್ನು ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್. ನಾವು ಹೋದಂಥ ಟೈಮಲ್ಲಿ ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು. ನಾವು ಹೋದ ತಕ್ಷಣ ಅವರು ವೆಹಿಕಲ್ ತೊಗೊಂಡು ಓಡೋಗೋಕ್ಕೆ ಓಡೋದ್ರು. ಆಮೇಲೆ ನಮ್ಮ ಮೇಲೆ ವೆಹಿಕಲ್ನ ಹರಿಸ್ರಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಮಾಡೋದು ಎಲ್ಲ ಶುರು ಮಾಡಿದ್ರು. ನಮಗೆ ಅದಕ್ಕೋಸ್ಕರ ನಾವು ಅಲ್ಲಿ ನಮಗಿದು ಯಾಕೋ ಇದು ಸರಿ ಕಾಣಲ್ಲ ವ್ಯವಸ್ಥೆ ನಮಗೆ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ವಾಪಸ್ ಬಂದಿದ್ದೀವಿ. ಮೇಡಮ್, ಈಗ ಮೇಲಧಿಕಾರಿಗಳಿಗೂ ದೂರ ಏನಾದ್ರು ಕೊಟ್ಟಿದ್ದೀರಾ ಮೇಡಮ್? ಸ್ವಲ್ಪ ಕೊಟ್ಟಿದ್ದೀನಿ, ಸಬ್ಮಿಷನ್ ಕೊಟ್ಟಿದ್ದೀನಿ. ಕೆಐಎಡಿಬಿ ಭೂ ಸ್ವಾಧೀನವನ್ನ ವಿರೋಧಿಸಿ ರೈತರು ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಆನೇಕಲ್ನ ಬೊಮ್ಮಸಂದ್ರದಲ್ಲಿ ಬೃಹತ್ ಹೋರಾಟ ನಡೀತಾ ಇರೋದು. ರಸ್ತೆ ತಡೆದು ಚಳುವಳಿಗೆ ಮುಂದಾಗಿದ್ದಾರೆ ರೈತರು. ಹಸಿರು ಶಾಲುಗಳನ್ನು ಧರಿಸಿ ಸಾವಿರಾರು ಜನ ರೈತರು ಬೀದಿಗಿಳಿದಿದ್ದಾರೆ. ಸರ್ಕಾರ ಈ ಕೂಡಲೇ ಈ ಭೂ ಸ್ವಾಧೀನ ಪ್ರಕ್ರಿಯೆ ಏನಿದೆ ಅದನ್ನ ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಹೋರಾಟದ ಮೂಲಕವಾಗಿ ಪ್ರಾಣ ಹೋದ್ರೂ ಕೂಡ ಜಮೀನನ್ನ ಬಿಡೋದಿಲ್ಲ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ರೈತರಿಂದ ಸರ್ಕಾರಕ್ಕೆ. ರೈತರ ಪ್ರತಿಭಟನೆಗೆ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ರೈತ ಮುಖಂಡ ಸಾಥ್ ಕೊಟ್ಟಿರು. ರೈತರನ್ನ ಒಕ್ಕಲೆಬ್ಬಿಸುವಂತಹ ಒಂದು ಭೂಸ್ವಾಧೀನ ಬಹುತೇಕ ಅಸ್ಸಾಂ ಆ ಭಾಗದ ರಾಜ್ಯಗಳನ್ನ ಎಸ್ಟೇಟ್ ಬ್ರೋಕರ್ ಕೆಲಸವನ್ನ ಮಾಡೋದಕ್ಕೆ BDA KEDBಯನ್ನ ಬಳಕೆ ಮಾಡ್ತಾ ಇದೆ. ಈ ಕೂಡಲೇ KEDB ಮತ್ತು BDAಯನ್ನ ರದ್ದು ಮಾಡಬೇಕು. ಆಗ ಮಾತ್ರ ಭೂಮಿ ಈ ನಾಡಿನಲ್ಲಿ ಉಳಿಯುತ್ತೆ. ಅವನಿಗೆ ಅರ್ಧ ಎಕರೆ ಬೇಕಾಗಿರಲ್ಲ ಕೈಗಾರಿಕೆಗೆ, ಅವನಿಗೆ 10 ಎಕರೆ ಅಲಾಟ್ ಮಾಡ್ತೀರಿ. ಇದು ಉದ್ದೇಶ ಕೈಗಾರಿಕೆ ಉದ್ದೇಶಕ್ಕಲ್ಲ, ಇದು ಭೂ ಕಳವುತನ ಮಾಡೋದಕ್ಕೆ ಈ ಉದ್ದೇಶವನ್ನು ಇಟ್ಕೊಂಡು ತಾವು ಮಾಡ್ತಾ ಇದ್ದೀರಿ. ಕೂಡಲೇ ಇದನ್ನ ದೊಡ್ಡಬಳ್ಳಾಪುರದ ಪೆರಮಗೊಂಡನಹಳ್ಳಿಗೆ ಶತಮಾನದಿಂದಲೂ ಬಸ್ ಬಂದಿಲ್ಲ. ಒಂದೇ ಒಂದು ಬಸ್ಗಾಗಿ ಇಲ್ಲಿನ ಜನ ಹವಣಿಸ್ತಾ ಇದ್ದಾರೆ. ಬಸ್ ಇಲ್ಲದೆ ಮಕ್ಕಳು ಪೋಷಕರ ಜೊತೆ ಇಲ್ಲದೆ ಹಾಸ್ಟೆಲ್ನಲ್ಲೇ ಉಳಿಯುವಂತಾಗಿದೆ. ಹೆಣ್ಮಕ್ಕಳು ಅರ್ಧಕ್ಕೆ ಶಿಕ್ಷಣ ಬಿಡುವಂತಾಗಿದೆ.
ಒಂದೇ ಒಂದು ಬಸ್ಗಾಗಿ ಇಲ್ಲಿನ ಜನ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನ ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಪೆರಮಗೊಂಡನಹಳ್ಳಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮದ ಜನರು ಇದುವರೆಗೂ ಕೂಡ ಅಷ್ಟೇ ಬಸ್ನ ಸೌಲಭ್ಯ ಏನು ಅನ್ನುವಂಥದ್ದು ನೋಡಿಲ್ಲ. ಈ ಒಂದು ಊರಲ್ಲಿ ಸುಮಾರು 100 ಕುಟುಂಬಗಳಿದೆ. ಸುಮಾರಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿಂದ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಸರಿಯಾದಂತಹ ಬಸ್ನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂತವರಿಗೆ ವಿಚಾರ ಹೇಳಿದ್ರು ಕೂಡ ಅಷ್ಟೇ ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ. ಈ ಒಂದು ವಿಚಾರವಾಗಿ ಮಾತನಾಡಲು ಪೆರಮಗೊಂಡಹಳ್ಳಿಯ ನಿವಾಸಿಗಳು ಮತ್ತು ವಿದ್ಯಾರ್ಥಿಗಳು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಮೇಡಮ್, ನಿಮ್ಮ ಊರಿನಿಂದ ತುಂಬ ಜನ ತುಂಬ ಬೇರೆ ಬೇರೆ ಕೆಲಸಕ್ಕೆ ಅಂತ ಹೋಗ್ತೀರಾ. ಬಸ್ ವ್ಯವಸ್ಥೆ ಇಲ್ಲ ಅಂತ ಕೇಳ್ಬಿಟ್ವಿ. ಏನಕ್ಕಿಲ್ಲ ಬಸ್ ಅಂತ ನಿಮ್ಮೂರಿಗೆ? ಅದು ಗೊತ್ತಿಲ್ಲ ಸರ್. ಅವತ್ತಿಂದ ನಮ್ಮ ಊರಿಗೆ ಬಸ್ ಇಲ್ಲ. ಓದೋ ಹುಡುಗರಿಗೆ ತುಂಬಾ ತೊಂದರೆ ಆಗ್ತೈತೆ. ಅದರಿಂದ ಓದಕ್ಕೆ ಅಂತಾನೆ ನಾವು ಆಚೆ ಕಳಿಸ್ತಾ ಇಲ್ಲ. ನಾವು ಈ ಕಡೆನೂ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಈ ಕಡೆನೂ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದರಿಂದ ಮಕ್ಳು ಒಬ್ಬೊಬ್ರೆ ಓದ್ತಾರೆ ಅಂತ ನಾವು ನಮ್ಮೂರಲ್ಲಿ ಎಜುಕೇಶನ್ಗಳು ಕಳ್ಸಕ್ ಹಿಂದೇಟ್ ಆಗ್ತಾವ್ರೆ. ತುಂಬಾ ತೊಂದರೆ ಐತೆ ಸರ್. ನಮ್ಮೂರಿಗೆ ಬಸ್ ಫೆಸಿಲಿಟಿ ಬೇಕು ನಮ್ಗೆ. ಈಗ ನಾವು ನಿಮ್ಮೂರಿಗೆ ಬರ್ಬೇಕಾದಾಗ ರೋಡಲ್ಲಿ ಪಾಪ ಒಬ್ಬೊಬ್ರೆ ನಡ್ಕೊಂಡು ಬರ್ತಾ ಇದ್ರು. ಸುತ್ತಮುತ್ತ ಕಾಡ್ ರೀತಿಯಾಗಿದೆ. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಜವಾಬ್ದಾರರು ಅಂತ? ಅದಕ್ಕೆ ಏನ್ ಮಾಡೋದು ಸರ್, ಅದನ್ನ ನೋಡಿ ಫ್ಯಾಮಿಲಿಗಳೆಲ್ಲ ಆಚೆ ಒಬ್ಬೊಬ್ಬರನ್ನ ಕಳ್ಸಕ್ಕೆ ಭಯ ಪಡ್ತಾರೆ. ಅದರಿಂದ ಎಷ್ಟೋ ಜನ ಎಜುಕೇಶನ್ ಮಾಡ್ತಿದ್ದಾಗ ಮನೇಲೆ ಉಳ್ಕೊಂಡಿದ್ದಾರೆ ಸರ್ ನಮ್ಮೂರಲ್ಲಿ. ಮೇಡಮ್, ಪೆರಮಗೊಂಡನಹಳ್ಳಿಯಲ್ಲಿ ಎಷ್ಟು ಮನೆಗಳಿದಾವೆ? ಎಷ್ಟು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ತಿದ್ದಾರೆ? ಆಲ್ರೆಡಿ ಎಲ್ಲಾ ಕಡೆನೂ ಎಜುಕೇಶನ್ ಮಾಡ್ತಾ ಇದ್ದಾರೆ ಸರ್. ಔಟ್ ಸೈಡ್ ಮಾಡ್ತಾರೆ. ಎಜುಕೇಶನ್ ಮಕ್ಕಳು ಇದ್ದಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದಾರೆ, ಆಮೇಲೆ ಕಾಲೇಜ್ಗೆ ಹೋಗೋ ಮಕ್ಕಳು ಇದ್ದಾರೆ, ಹಾಸ್ಟೆಲ್ಗೆ ಹೋಗೋ ಮಕ್ಕಳು ಇದ್ದಾರೆ. ಹಾಸ್ಟೆಲ್ಗೆ ಯಾಕೆ ಹಾಕಿದ್ದಾರೆ ಅಂದ್ರೆ ನಮ್ಮೂರ ಬಸ್ ಫೆಸಿಲಿಟಿ ಇಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ಹಾಸ್ಟೆಲ್ ವ್ಯವಸ್ಥೆ ನೋಡ್ತಾ ಇದ್ದಾರೆ. ನಮ್ಮೂರಾಗ ಬಸ್ ವ್ಯವಸ್ಥೆ, ಆಟೋ ವ್ಯವಸ್ಥೆ ಏನಾದ್ರೂ ಮಾಡಿದ್ರೆ ಮಕ್ಕಳು ಕಾಲೇಜ್ಗೆ ಹೋಗೋದಕ್ಕೂ ಮನೆಯಿಂದನೇ ಹೋಗ್ತಾರೆ. ಯಾವ್ದಕ್ ಭಯ ಬೀಳ್ತಾ ಇದ್ದಾರೆ ಅಂದ್ರೆ ಹಾಸ್ಟೆಲ್ಗೆ ಇರೋ ಇರೋದು ಏನ್ ಪ್ರಾಬ್ಲಮ್ ಅಂತಂದ್ರೆ ಬಸ್ಸು ಆಟೋ ಇಲ್ಲ. ಆ ಸರ್ಕಾರ ನಮ್ಗೆ ಮಾಡ್ಕೊಂಡ್ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಹಾಸ್ಟೆಲ್ ಯಾವತ್ತು ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಮಕ್ಳು ಮನೆಯಿಂದಾನೇ ಹೋಗ್ಬೇಕು. ಫಸ್ಟ್ ತಂದೆ ತಾಯಿ ಹತ್ರ ಮಕ್ಳು ಬೆಳಿಬೇಕು ಅಂತದ್ದು ಹಾಸ್ಟೆಲ್ಗೆ ಹಾಕ್ತಾ ಇದಾರೆ. ಆಗ್ತಾ ಇರೋದಕ್ಕೆ ಕಾರಣ ಬಂದು ಫಸ್ಟ್ ಬಸ್ಸು ಆಟೋ. ಯಾರ ನಿಮ್ಮ ಹತ್ರ ಬೆಳಿಬೇಕಾದ್ರೆ ಮಕ್ಳು ಇವತ್ತು ಹೊರಗಡೆ ಹೋಗ್ತಿದೆ ಅಂತಂದ್ರೆ ಬಸ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ಹೌದು ಸರ್, ಅವ್ರಿಗೆ ಬೇಕೇ ಬೇಕು ಸರ್. ಫಸ್ಟ್ ನಮ್ಗೆ ಆಟೋ ಫೆಸಿಲಿಟಿ, ಬಸ್ ಫೆಸಿಲಿಟಿ ಬೇಕೇ ಬೇಕು. ಆಟೋಗಳು ಬರಲ್ಲ? ಆಟೋಗಳು ಬರಲ್ಲ ಸರ್. ಯಾರಿಗಾದ್ರೂ ವಿಚಾರ ಹೇಳಿದ್ರಾ? MLA ಈಗ ವೋಟ್ ಕೇಳಕ್ಕೆ ಅಂತ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಎಲ್ಲಾರ್ಗು ಹೇಳಿದೀವಿ ಸರ್, ಯಾರು ಕಿವಿಗೆ ಹಾಕೊಂಡಿಲ್ಲ. ಪೆರಮಗೊಂಡಹಳ್ಳಿ ಅಂತ ಹಳ್ಳಿ ಇದೆ ಊರಲ್ಲಿ, ಯಾರು ಕಿವಿಗೆ ಹಾಕೊಂತ ಇಲ್ಲ ಸರ್. ಯಾವ್ದಕ್ಕೂ ಫೆಸಿಲಿಟಿ ಯಾವ್ದೂ ಇಲ್ಲ ಸರ್ ಈ ಊರಾಗ. ಈಗ ವೋಟ್ ಕೇಳಕ್ಕೆ ಅಂತ ಮನೆ ಮನೆಗೂ ಬರ್ತಾರೆ. ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ, ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೆಲ್ಲ ಕೇಳ್ತಾರೆ. ಆ ಟೈಮ್ನಲ್ಲಿ ಮೊದಲು ಫಸ್ಟ್ ನೀವು ಒಂದು ಬಸ್ ಬಿಡಿ, ಆಮೇಲೆ ನಾವು ವೋಟ್ ಹಾಕ್ತಿವಿ ಅಂತ ಕೇಳಿದ್ರ? ಎಲ್ಲ ಕೇಳ್ಕೊಂಡಿದೀವಿ ಸರ್. ಏನಂದ್ರೆ ಅವಾಗ ಏನ್ ಹಾಕ್ಸ್ತೀವಿ ಅಂತಾರೆ, ಯಾವ್ದಕ್ಕೂ ಕಿವಿ ಹಾಕೊಂತ ಇಲ್ಲ ಸರ್ ಅವ್ರು. ಮೊದ್ಲು ಮತ ಕೊಡಿ, ಆಮೇಲೆ ನಾವು ಏನ್ ಓದ್ತಿದ್ದೀರಾ ನೀವು? ಸೆಕೆಂಡ್ ಪಿ ಓದ್ತಿದ್ದೀರಾ? 10th ಎಲ್ಲ ಇಲ್ಲಿಂದಾನೆ ನಡ್ಕೊಂಡೋಗಿ ಮುಗಿಸಿದ್ರೆ? ಏನಕ್ಕೆ ಹಾಸ್ಟೆಲ್ಗೆ ಹೋಗಿದ್ದು? ಇಲ್ಲಿ ಬಸ್ ಫೆಸಿಲಿಟೀಸ್ ಇಲ್ಲ, ಆಟೋ ಫೆಸಿಲಿಟೀಸ್ ಇಲ್ಲ, ಮತ್ತೆ ಒಬ್ಬೊಬ್ರೆ ನಡ್ಕೊಂಡು ಹೋಗಕ್ಕೆಲ್ಲ ಭಯ ಆಗುತ್ತೆ. ಆತರ ಇದರಿಂದ ಹಾಸ್ಟೆಲ್ ಫೆಸಿಲಿಟೀಸ್. ಒಂದ್ ವೇಳೆ ಏನಾದ್ರೂ ಬಸ್ನ ವ್ಯವಸ್ಥೆ ಎಲ್ಲಾ ಊರುಗಳಿಗಿದ್ದಂಗೆ ನಿಮ್ಮೂರ್ಗೆ ಇದ್ದಿದ್ರೆ ನೀವು ಹಾಸ್ಟೆಲ್ಗೆ ಹೋಗ್ತಿದ್ರಾ? ಖಂಡಿತ ಹೋಗ್ತಾ ಇರ್ಲಿಲ್ಲ. ನಾವು ಅಮ್ಮನ ಅಪ್ಪನ ಜೊತೆ ಇರ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಹಾಸ್ಟೆಲ್ಗೆ ಏನಕ್ಕೆ ಹೋಗ್ತೀವಿ? ಬಸ್ ಫೆಸಿಲಿಟೀಸು ಅದೆಲ್ಲ ಇದ್ದಿದ್ರೆ ನಾವು ಊರಿಂದಾನೇ ಹೋಗ್ತಿದ್ವಿ. ಡೈಲಿ ನೀವು ಕೂಡ ನಡ್ಕೊಂಡು ಹೋಗ್ತೀರಾ? ನಮ್ಮ ಅಪ್ಪ ಡ್ರಾಪ್ ಮಾಡ್ತಾರೆ, ಬರ್ಬೇಕಾದ್ರೆ ನೋಡ್ಕೊಂಡ್ ಬರ್ತೀವಿ. ಒಂದ್ಸತಿ ಬಸ್ ಮಿಸ್ ಆಗುತ್ತೆ, ಆಮೇಲೆ ಆಟೋ ಮಿಸ್ ಆಗುತ್ತೆ, ಬೈಸ್ಕೊಳೋದು ಓಡಿಸ್ಕೊಳೋದು ಮಾಡ್ತಿರ್ತೀವಿ. ಬಸ್ ಫೆಸಿಲಿಟಿ ಇದ್ರೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂತೀವಿ. ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆ ಇದೆ ನಿಮ್ಮೂರಲ್ಲಿ? ಒಂದು 15 ವರ್ಷದಿಂದ. 15 ವರ್ಷದಿಂದ? ತುಂಬಾ ವರ್ಷದಿಂದನೂ ಐತೆ. ಆದ್ರೂ ನಮಗೆ ಇತ್ ಕಡೆನೂ ಕಾಡು, ಹತ್ ಕಡೆನೂ ಕಾಡು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ, ನಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಯಾರು ಬರಲ್ಲ. ಮನೇಲಿ
ಮನೇಲಿ ಅಪ್ಪ ಇಲ್ಲ ಏನಿಲ್ಲ, ಕಷ್ಟ ಆಗ್ತಿದೆ ಓದಕ್ಕೆ ನಮಗೆ. ನಮ್ಮಮ್ಮ ಒಬ್ಬರೇ ದುಡಿಬೇಕು, ಒಬ್ಬರೇ ಸಾಕಬೇಕು. ಅದರಿಂದ ಈಗ ಬಸ್ಸು ಆಟೋ ಬಿಡಲಿ ಅಂತ ಯಾವ್ದಾದ್ರು ಒಂದು ಬೈಕ್ ಬಂದರೆ ಸಾಕು, ಅಡ್ಡ ಹಾಕೊಂಡು ಹೋಗ್ಬೇಕು. ಆಟೋ ಬರಲ್ಲ, ಬಸ್ಸು ಬರಲ್ಲ. ಅಲ್ಲ, ನಂಬಿಕೆ ಇರುತ್ತಾ? ಯಾವ್ದಾದ್ರು ಒಂದು ಬೈಕ್ ಬರ್ತಿದೆ, ಅಟ್ಲೀಸ್ಟ್ ಅಡ್ಡ ಹಾಕೊಂಡು ಅವ್ರು ಸೇಫ್ ಆಗಿ ಬಿಡ್ತಾರೆ, ನಂಬಿಕೆ ಇದೆ ನಿಮ್ಗೆ? ಇಲ್ಲ ಆದ್ರೂ ಲೇಟ್ ಆಗುತ್ತೆ ಅಂತ ಅಡ್ಡ ಹಾಕೊಂಡು ಹೋಗ್ತೀವಿ. ಅಡ್ಡ ಹಾಕೊಂಡು ಹೋಗಿ 1.5 ಕಿಲೋಮೀಟರ್ ನಡಿಬೇಕು. ಟೈಮ್ ಆಗೋಗಿರುತ್ತೆ. ಅಲ್ಲಿ ಸ್ಪೆಷಲ್ ಕ್ಲಾಸ್ ಇಟ್ಕೊಂಡಿರ್ತಾರೆ, ಅಲ್ಲಿ ಮಾತ್ರ ಎಲ್ಲ ಬೈಸ್ಕೊಂತೀವಿ. ಯಾವಾಗೂ ಇದೆ ಅಲ್ವಮ್ಮ ನಿಮ್ದು ಹಂಗೆ ಹಿಂಗೆ ಅಂತ. ಆದ್ರಿಂದ ನಮಗೆ ಬಸ್ ಆಗಲಿ ಆಟೋ ಆಗಲಿ ಬಿಡಬೇಕು ಅಂತ ಕೇಳ್ಕೊಂತೀವಿ. ಹೇಳಿ ಮೇಡಮ್, ಏನು ಹೇಳ್ತಿದ್ರಿ? ಅವರು ಬಸ್ಸು ಫೆಸಿಲಿಟಿ ಯಾರು ಇಲ್ಲ. ಅವ್ರ ಅಪ್ಪ ಇಲ್ದಿದ್ಕೆ ಅವ್ರ ಸ್ಕೂಲ್ಗೆ ಹೋಗ್ತಾ ಇಲ್ಲ ಹುಡುಗಿ. ದಿನ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಬರೋಕ್ಕೆ ಎಲ್ಲ ಯಾರಾದ್ರೂ ಒಬ್ರು ಬೇಕಲ್ಲ, ಅದಕ್ಕೋಸ್ಕರ ಹುಡುಗಿ ಸ್ಕೂಲ್ಗೆ ಹೋಗ್ತಾ ಇಲ್ಲ. ಹೋಗಕ್ಕೂ ಬರಕ್ ಅನುಕೂಲ ಇಲ್ಲ, ಬಿಡೋರಿಲ್ಲ ಮನೆಗ. ಇನ್ ಹೆಂಗ್ ಹೋಗ್ತಾರೆ ಹುಡುಗರು ಪಾಪ? ಒಂದ್ ದಿವಸ ಹೋಗ್ತಾರೆ, ಒಂದ್ ದಿವಸ ಮನೆಗಿರ್ತಾರೆ. ಅಷ್ಟೇ. ಏನ್ ಹೇಳ್ತೀರಾ ಆಗ? ಬೇಕು ಸ ಇವಾಗ ನಮ್ಗ ಏನನ್ನ ಅನುಕೂಲ ಮಾಡ್ಕೊಡ್ರಿ ಇದಕ್ಕ ಹುಡುಗರ್ಗ, ಹೋದ ಹುಡುಗರ್ಗ. ಏನಜ್ಜಿ ವಯಸ್ಸು ಎಷ್ಟು ನಿಮ್ಗೆ? ನಮ್ಗೆ ಆಗೈತೆ 60 ವರ್ಷ. 60 ವರ್ಷ. ಏನು 60 ವರ್ಷ ಆದ್ರೂ ನಿಮ್ ಊರ್ಗ ಒಂದ್ ಬಸ್ ಬಿಡ್ಸಿಲ್ಲಲ್ಲ ನೀವು? ಏನ್ ಮಾಡೋಣ ನಾವು? ಏನು ಮೆಂಬರ್ ಆಗಿದ್ರಾ? ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ರಾ? ಮತ್ ನೀವಾದ್ರೂ ಒಂದ್ ಹೋರಾಟ ಮಾಡೋದು. ಅಯ್ಯೋ ಎಲ್ಲಾ ಕೇಳಿದ್ವಿ, ಅಪ್ಪ ಎಡ್ಡವ್ರೆ ಆಗ್ಲಿಸ್ತಾವ್ ಹೇಳಿ. ಡಿಪೋಗ್ ಹೋಗ್ರಿ ಕೇಳಾಕ, ಡಿಪೋಗ್ ಹೋಗ್ರಿ ಕೇಳಾಕ. ಎಮ್ಎಲ್ಎ ಕೇಳಿದ್ರಾ ನೀವು ಮೆಂಬರ್ ಆಗಿದ್ದಾಗ? MLA ಕೇಳಿದ್ರು ಇದೇ ಮಾತಿ ಅನ್ನೋದು. ಡಿಪೋಗ್ ಹೋಗಿ ಕೇಳ್ರಿ, ಓಟ್ ಗೆಲ್ಲಿ ಅನ್ನೋದು. ನೀವು ಓಟ್ ಕೇಳಕ್ ಹೋದಾಗ ಏನ್ ಕೇಳಿಲ್ವ ನಿಮ್ಮನ್ನ? ಬಸ್ ಬಿಡಿಸಿ ಆಮೇಲೆ ಓಟ್ ಹಾಕ್ತಿವಿ ಅಂತ ನಿಮ್ಮೂರವರು ಎಲ್ಲ ಕೇಳಿದ್ರು ಅಷ್ಟೇ ಅವ್ರ ಕತೆ. ಆಯ್ತು ಬಿಡ್ತೀವಿ ತಕೊಳಮ್ಮ ಅಂತಾರೆ, ಅಷ್ಟೇ ಅವ್ರ ಕತೆ. ಸರ್, ಈಗ ಕೇಳ್ತಿದ್ರಿ ಸರ್, ಪಾಪ ಹುಡುಗಿ ಯಾರು ತಂದೆ ಇಲ್ಲ, ತಾಯಿ ಒಬ್ರು ಜೀವನಕ್ಕೆ ರೂಪಿಸ್ಕೊಳ್ತೀರಾ ಅಂತದ್ದು, ಹೋಗಕ್ ಆಗ್ತಿಲ್ಲ ನಾನು ಶಾಲೆಗೆ ಅಂತ ಹೇಳ್ತಿದ್ದೆ. ಸರ್, ಮೂಲತಃ ಬಂದು ಹೇಳ್ಬೇಕು ಅಂತಂದ್ರೆ ಇದು ದೊಡ್ಡಬಳ್ಳಾಪುರದ ಸಮೀಪ ಇದೆ ಅಷ್ಟೇನೆ. ಇದು ಯಾವ ಗಟ್ಲಿಗೂ ಕಮ್ಮಿ ಇಲ್ಲ. ಈ ಕಡೆಯಿಂದ 1.5-2 ಕಿಲೋಮೀಟರ್ ಕಾಡು, ಈ ಕಡೆಯಿಂದ 1.5-2 ಕಿಲೋಮೀಟರ್ ಕಾಡು. ಇನ್ನ ಇವ್ರ ತಂದೆ ತಾಯಿಂದಿರ್ಗೂ ಎಜುಕೇಶನ್ ಇಲ್ಲ, ಮಕ್ಳಿಗೂ ಎಜುಕೇಶನ್ ಇಲ್ಲ. ಈಗಿನ ಪೀಳಿಗೆ ಹೆಣ್ಮಕ್ಳನ್ನ ನಾವು ಕಳಿಸ್ಕೊಡ್ರಮ್ಮ ಅಂತ ನಾವು ಒತ್ತಾಯ ಮಾಡಿ, ನಾವು ಏನೋ ಅವ್ರಿಗೆ ಇದ್ ಮಾಡಿ ಪುಷ್ ಮಾಡಿದ್ರು ಸಮೇತ ನೀವು ಕಾಯ್ತೀರಾ? ಯಾರು ಕಾಯ್ತಾರೆ? ವಯಸ್ಸಿಗೆ ಬಂದಿರಂತ ಹೆಣ್ಮಕ್ಳನ್ನ ಯಾರು ಕಾಯ್ತೀರಾ ಅಂತ ಕೇಳ್ತಾರೆ. ನಾನೇನೆ ಎಷ್ಟೋ ಸಲ ಪ್ರತಿದಿನ ಇವತ್ತು ನಮ್ದು ದೇವಸ್ಥಾನಕ್ಕೆ ಬರುವಂತ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಅಲ್ಲ, ಇಲ್ಲಿ ನಾವು ಐತಿಹಾಸಿಕ ದೇವಾಲಯ ಒಂದಿದೆ ಅಂತ ಕೇಳ್ಪಟ್ವಿ ಸರ್. ಬೇರೆ ಬೇರೆ ಜಿಲ್ಲೆಗಳಿಂದನೂ ಇಲ್ಲಿಗೆ ಬರ್ತಾರಂತೆ ಅಂತ ಕೇಳ್ಪಟ್ರಿ. ಅಟ್ಲೀಸ್ಟ್ ಅವರಾದ್ರೂ ಕೇಳ್ತಾರೆ ನಿಮ್ಗೆ ಯಾವ್ದಾರ ನಿಮ್ಮ ದೇವಸ್ಥಾನಕ್ಕೆ ಒಂದು ಬಸ್ ಬಿಡಿಸಿಲ್ಲ ಅಂತ ಕೇಳ್ತಾರ? ಹೌದು ಸರ್, ತುಂಬಾ ಕೇಳ್ತಾರೆ, ತುಂಬಾನೇ ಕೇಳ್ತಾರೆ. ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಸ್ ಇಲ್ಲ ಎಂಬಂತ ಪ್ರಶ್ನೆಗೆ ನಾವು ಉತ್ತರನೇ ಕೊಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇದೊಂದು ನಮ್ಗೆ ತುಂಬಾ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಹಾಸನ್, ಚನ್ನರಾಯಪಟ್ಟಣ, ಮಂಡ್ಯ, ಕೇರಳ, ತಮಿಳ್ನಾಡಿಂದ, ತಿರುಪತಿ, ಕಾಳಸ್ತಿಯಿಂದ ಬರ್ತಾರೆ ಭಕ್ತಾದಿಗಳು ಸಾಕಷ್ಟು ಜನ. ಅವ್ರನ್ನ ಕರ್ಕೊಂಡ್ ಬರೋದಕ್ಕೂ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ, ಅವ್ಯವಸ್ಥೆ ಇದೆ. ರೋಡಿನ ವ್ಯವಸ್ಥೆ ಇರಲಿಲ್ಲ, ಇತ್ತೀಚೆಗೇನೋ ರೋಡಿನ ವ್ಯವಸ್ಥೆ ಆಗಿದೆ, ಮೊದಲು ಅದು ಸಮೇತ ಇರಲಿಲ್ಲ. ಇಲ್ಲಿನ ಇವಾಗ ನೀವು ಅವ್ರ ಯಾರನ್ನ ನಮ್ಮ ಮೆಂಬರ್ ಆಗಿದ್ದವ್ರನ್ನ ಕೇಳಿದ್ರಿ, ಆ ಮೆಂಬರ್ ಅವರು ಸಮೇತ ಕೇಳಕ್ ಆಗೋದಿಲ್ಲ. ಯಾಕೆ ಅವ್ರಿಗೂ ಸಮೇತ ಎಜುಕೇಶನ್ ಇರ್ಲಾರ್ದಂತ ಆಗ್ಬಿಟ್ಟಿದೆ. ಹೊರ್ಗಡೆಗೆ ಸಂಬಂಧಪಟ್ಟಂತೆ ಹೊರ್ಗಡೆ ಲೋಕ ಜ್ಞಾನನೇ ಗೊತ್ತಿಲ್ಲ ಇಲ್ಲಿ ಅವ್ರಿಗೆ. ಹೆಚ್ಚು ಮಂದಿ ಇವಾಗ ಮಾತ್ರ ಹೊರಗಡೆ ಓಡಾಡ್ತಿದ್ದಾರೆ ಅಷ್ಟೇನಾ, ಹೊರಗಡೆ ಅವ್ರಿಗೆ ಎಷ್ಟೋ ಜನಕ್ಕೆ ಲೋಕ ಜ್ಞಾನನೇ ಇಲ್ಲ ಇಲ್ಲಿ. ಆ ರೀತಿಯಲ್ಲಿ ಅಂದ್ರೆ ಒಂದು ಗಟ್ಲಿದು ನಾವು ಇದಕ್ಕೊಂದು ಪರಿಹಾರ ಅನ್ನೋಂಥದ್ದು ಬೇಕಲ್ಲ ಸರ್? ಹೌದು, ಅದನ್ನೇ ನಾವು ಬೇಡ್ತಾ ಇರೋಂಥದ್ದು. ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಇದೆ. ನಮ್ಮ ಈ ಹತ್ತತ್ರ ಇರೋಂಥದ್ದು ಬರೀ 7 ಕಿಲೋಮೀಟ್ರು. ಈ ಕಡೆ ಏನಾಗಿದೆ ಅಂದ್ರೆ ಸರ್, ಈ ಕಡೆ ನಮ್ಮ ದೇವನಹಳ್ಳಿಗೂ ಅಲ್ಲ, ಈ ಕಡೆ ದೊಡ್ಡಬಳ್ಳಾಪುರಕ್ಕೂ ಅಲ್ಲ. ಯಾವ MLA ಕೇಳೋಣ? ದೊಡ್ಡಬಳ್ಳಾಪುರ MLA ಕೇಳೋಣ, ಇಲ್ಲ ದೇವನಹಳ್ಳಿ MLA ಕೇಳೋಣ? ಇದು ಗಟ್ಲು, ಇದು ಲಾಸ್ಟ್ ಡೆಡ್ ಎಂಡ್ ಬಾರ್ಡರ್ ಆಗ್ಬಿಟ್ಟಿದೆ. ಹಾಗಾಗಿ ಯಾರನ್ನು ಕೇಳಕ್ಕೆ ಆಗ್ತಾ ಇಲ್ಲ. ನಾವು ಯಾರನ್ನು ಕೇಳಿದ್ರು ಈಗ ದೊಡ್ಡಬಳ್ಳಾಪುರದಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇ ನಿಮ್ಮ ಊರಿರೋಂಥದ್ದು. ಪಾಪ ಆ ಒಂದು ಮಗು ಹೇಳ್ತಾ ಇದ್ಲು, ಶಾಲೆನೇ ಬಿಡಿಸ್ಬಿಟ್ಟಿದಾರಂತೆ, ಹೋಗೋದೇ ಬೇಡ ಅಂತ, ಬಸ್ ಇಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಊರವರೆಲ್ಲ ಕೇಳ್ತಿರೋಂಥದ್ದು ಏನಂತಂದ್ರೆ ಬಸ್ ಇಲ್ಲ, ಎಲ್ಲೂ ಹೋಗೋದೇ ಬೇಡ ಅನ್ನೋ ಮಟ್ಟಕ್ಕೆ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಹೇಳ್ತೀರಿ ಅಂತ? ಯಾವುದೇ ಕಾರಣಕ್ಕೂ ಹಂಗಾಗೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಬೆಳೆದಂಥ ಯುಗದಲ್ಲಿ, ಎಲ್ಲಾ ಕಾಲಜ್ಞಾನ ಬೆಳೆದಂಥ ಯುಗದಲ್ಲಿ ಇವತ್ತು ಪ್ರತಿಯೊಬ್ಬ ಮಕ್ಕಳು 2 ತಿಂಗಳು 3 ತಿಂಗಳು ಆಗಿದ್ರು ಒಂದು ಮೊಬೈಲ್ ಕೊಟ್ಟರು ನೋಡೋ ಅಂಥ ಕಾಲ ಇವತ್ತು. ಅಂಥ ಕಾಲದಲ್ಲಿ ಈ ಊರಿಗೆ ಸ್ವತಂತ್ರ ಬಂದಾಗಿನಿಂಕಾನು ಇದುವರೆಗೂ ಬಸ್ ಇಲ್ಲದೆ ಇರತಕ್ಕಂಥದ್ದು ಒಂದು ದುರ್ದೈವ. ಇಲ್ಲಿ ಪಂಚಾಯತಿಯಲ್ಲಿ ಗೆದ್ದಂಥ ಸದಸ್ಯರು ಏನು ಮಾಡ್ತಿದ್ದಾರೆ, ಮೊದಲನೇದಾಗ ಅವ್ರ ಕೂಗಿ ಹೇಳ್ಬೇಕಾಯ್ತು, ಅವ್ರ ಕೂಗಿ ಹೇಳ್ತಿಲ್ಲ. ಸರ್ಕಾರ ಏನು ಇವತ್ತು ಗ್ಯಾರಂಟಿಗಳು ಕೊಡ್ತಾ ಇದೆಯಾ? ಯಾವ ಗ್ಯಾರಂಟಿ? ಆ ಗ್ಯಾರಂಟಿಗೆ ವಾರಂಟಿ ಇಲ್ಲ. ಗ್ಯಾರಂಟಿ ಕೊಡ್ಬೇಕಾಗಿರೋದು
ನಮ್ಮ ಬಡ ಮಕ್ಕಳಿಗೆ, ವಿದ್ಯಾವಂತರಿಗೆ, ರೈತರ ಮಕ್ಕಳು ಓದೋಂಥ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಓದೋಂಥವ್ರಿಗೆ ಇವತ್ತೇನಾದರೂ ಪ್ರಬುದ್ಧಮಾನದಲ್ಲಿ ಬೆಳೆದಂಥ ಹೆಣ್ಮಕ್ಳು ಏನಾದ್ರೂ ಒಂದು KS IAS ಮಾಡಿದ್ರೆ ಈ ಗ್ರಾಮಕ್ಕೆ ಎಷ್ಟೋ ಒಂದು ಹೆಸರು ಬರ್ತೈತೆ. ಇವತ್ತು ಇದು ಬರೀ ನಮ್ಮ ನಗರಕ್ಕೆ ಒಂದು 4-5 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ನಗರಕ್ಕೇನೆ ಏನು ಸರ್ಕಾರ ಸೌಲಭ್ಯ ಇಲ್ಲ ಅಂತಂದ್ರೆ ಇನ್ನು 30-40 ಕಿಲೋಮೀಟರ್ ಇರ್ತಕ್ಕಂಥ ಹಳ್ಳಿಗಳಿಗೆ ಯಾವ ರೀತಿ ಸೌಲಭ್ಯ ಕೊಡ್ತಾರೆ ಒಂದು ಸರ್ಕಾರ? ವೇಳೆ ಏನಾದ್ರು ಸರ್, ಈಗ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ನಾವು ಮಾಡ್ತೀವಿ, ಹೌದು. ಆದ್ರೂ ಕೂಡ ಸರ್ಕಾರ ನಿಮ್ಮ ಸಮಸ್ಯೆನ ಬಗೆಹರಿಸಲಿಲ್ಲ ಅಂತಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಊರಿನ ಗ್ರಾಮಸ್ಥರು ನಿರ್ಧಾರ ಮಾಡಿದಿರಾ? ಊರಿನ ಗ್ರಾಮಸ್ಥರು ನಮ್ಗೆ ಏನಾದ್ರು ಕೈ ಜೋಡಿಸಿದ್ದೆ ಆದ್ರೆ ಸಾಯೋದ್ರೊಳಗಡೆ ಊರಿನ ಪರವಾಗಿ ಈ ಊರಿಗೆ ಬಸ್ ತಂದು ಈ ಊರ ಗ್ರಾಮಸ್ಥರ ಪರವಾಗಿ ಬಸ್ ನಿಲ್ಲಿಸಿ ಇದರಲ್ಲಿ ಪ್ರಯಾಣ ಮಾಡೋ ಅಂಥದ್ದು ಒಂದು ಕನಸಂತೂ ನಾವು ಕಾಣ್ತೀವಿ. ಊರ್ ಜನರ ಅನುಕೂಲಕ್ಕಾಗಿ ಇದಂತೂ ಘಂಟಾಘೋಷವಾಗಿ ಹೇಳ್ತೀವಿ. ಬರ್ಲೇ ಇಲ್ಲ ಅಂತ ರಸ್ತೆ ತಡೆ ಮಾಡ್ತೀವಿ, ಈ ಕಡೆನೂ ರಸ್ತೆ ತಡೆ ಮಾಡ್ತೀವಿ, ಈ ಕಡೆನೂ ರಸ್ತೆ ತಡೆ ಮಾಡ್ತೀವಿ. ಇದಕ್ಕೆ ಸಾಕಷ್ಟು ನಾವು ಬೆಂಬಲ ಸೂಚಿಸ್ತೀವಿ. ಯಜಮಾನ್ರೆ, ನೀವೇನೋ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರಂತೆ, ನೀವ್ಯಾಕೆ ಸರ್ಕಾರದ ಗಮನಕ್ಕೆ ತಂದಿಲ್ಲ? ಸರ್ ನಾವು ಜಲಪ ಇದ್ರ 84 ಜಲಪ ಬಂದರು, 92 ಜಲಪದಿಂದ ಬಿದ್ದೆ. ಜಲಪನ ಕೇಳಿದ್ವಿ, ಬಸ್ ಹಾಕ್ತೀನಿ, ಎಲೆಕ್ಷನ್ ಮುಗಿಲಿ ಬಸ್ ಹಾಕ್ತೀನಿ ಅಂದರು. ಆಮೇಲೆ ಜಲ ಅರ್ಜಿರು ಬಂದರು. ಯಾವ ಇಯರ್ ಅಲ್ಲಿ ಇದಾಗಿದ್ದು? 84ರಲ್ಲಿ. 84. ಅವು ಕೇಳಿದ್ವಿ ಜಲಪನ್ನ. 92 ಗತಿ ಬಿದ್ದ ಮೇಲೆ ಕೇಳಿದ್ವಿ, ಸರ್ ನಮ್ಮ ಬಸ್ ಅನುಕೂಲ ಇಲ್ಲ ಅಂದಿದ್ದಕ್ಕೆ ಮಾಡ್ಕೊಡ್ತೀನಿ. ಈಗಿರುವಂತ MLA ಗಮನಕ್ಕೆ ಅಂತಂದ್ರೆ ಅಟ್ಲೀಸ್ಟ್ ಈಗಿನ MLA ಹೇಳಿದ್ರೆ, ಈ MLA ಒಂದು ಮಕನೇ ನೋಡಿಲ್ಲ, ನಾವು ಮಕನೇ ನೋಡಿಲ್ಲ. ಓಟ್ ಕೇಳಕ್ಕೂ ಬಂದಿಲ್ಲ. ಓಟ್ ಕೇಳಕ್ಕೂ ಬಂದಿಲ್ಲ. ನಿಮ್ಗೆ ಯಾವ ನೋಡಿ ಬರಲೇ ಇಲ್ಲ. ಬಂದಿದ್ದೆಲ್ಲ ಆಗಿದೆ, ಬಟ್ ಇಲ್ಲಿನ MLA ಕೇಳೋದಕ್ಕೆ ಏನಾಗಿದೆ ಅಂದ್ರೆ ದೇವನಹಳ್ಳಿ MLA ನ ಈ ಕಡೆ ನಮ್ಮ ನಿಮ್ದು ಈಗ ಯಾವ MLA ಬರ್ತಾರೆ ನಿಮ್ಗೆ? ದೇವನಹಳ್ಳಿ MLA ಕೇಳಿದ್ರ ಮುನಿಯಪ್ಪ? ನಮ್ಮ ಮಕ್ಕನೇ ನೋಡಿಲ್ಲ ಇದುವರೆಗೂ ನಾವು. ಇವತ್ತು ಆಳುವಂಥ ಸರ್ಕಾರ ಗ್ಯಾರಂಟಿ ಸರ್ಕಾರ ಆಗಿದೆ. ಯಾವ್ದು ಗ್ಯಾರಂಟಿ ಸರ್ಕಾರ ಆಗಿದೆ ಅಂದರೆ ಹೆಣ್ಮಕ್ಳು ಹೊರಗಡೆ ತಿರುಗಾಡೋದಕ್ಕೆ, ಇನ್ನೆಲ್ಲ ಹೋಗೋದಕ್ಕೆ, ಅದಕ್ಕಾಗಿ ಗ್ಯಾರಂಟಿ ಸರ್ಕಾರ ಆಗೈತೆ ಹೊರತು ಅದಕ್ಕೆ ಗ್ಯಾರಂಟಿ ಇಲ್ಲ. ಇವತ್ತು ಗ್ಯಾರಂಟಿ ಸರ್ಕಾರ ಆಗಬೇಕಾದ್ರೆ ಈ ಕುಗ್ರಾಮಕ್ಕೆ ಒಂದು ಬಸ್ ಅಂತ ಕೊಟ್ಟಾಗ ಅದು ಗ್ಯಾರಂಟಿ ಸರ್ಕಾರ ಆಗುತ್ತಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನ್ಯೂಸ್ ಕನ್ನಡ 18 ನಿಮ್ಮೂರಿಗೆ ಬಂದಿದೆ ಅಂತಂದರೆ ನೀವೆಲ್ಲ ಅದೃಷ್ಟ ಮಾಡಿದ್ರೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅದು ಸಕ್ಸಸ್ ಮಾಡೋದುವರೆಗೂ ಬಿಡೋದಿಲ್ಲ ಅನ್ನೋದು ನಮ್ಮ ಭಾವನೆ ಆಗಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಅದು ಬರಲೇ ಇಲ್ಲ ಅಂತಂದರೆ ಬಸ್ಸು, ನಾವು ನಿಮ್ಮ ಜೊತೆಯಲ್ಲಿ ಇಲ್ಲ ಅಂತ ಕೆಲಸ ಮಾಡ್ತೀವಿ. ನಿಮ್ಮೂರಿಗೆ ಬಸ್ ಕೊಡೋ ಅಂಥದ್ದು ಕೆಲಸ ನಾವು ಮಾಡೇ ಮಾಡ್ತೀವಿ. 100% ನಾವು ಕೊಡೋ ಅಂತ ಕೆಲಸ ಮಾಡ್ತಿದ್ವಿ. ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂಥ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ನಮ್ಗೆ ಉಳಿದಿರೋಂಥದ್ದು ಅದೊಂದೇ. ಯಾಕೆ ಅಂತಂದ್ರೆ ನಮ್ಮೂರಿನ ಹೆಣ್ಮಕ್ಳು ಯಾವ ಸಮಯದಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ. ಈ ಕಡೆ 2 ಕಿಲೋಮೀಟರ್, ಆ ಕಡೆ 2 ಕಿಲೋಮೀಟರ್, ಯಾರ್ದನ ಒಂದು ಹೆಣ್ಮಗು ಏನಾದ್ರೂ ಆಗೋದು ಬೇಡ, ಅಪ್ಪಿ ಯಾರಿಗನ ತೊಂದರೆ ಆಯ್ತು ಅಂದ್ರೆ ಅವಾಗಲೇ ನಮ್ಮ ಹೆಣ್ಮಕ್ಳು ಒಬ್ಳಿಗೆ ಕೇಳಿದ್ಲು, ಆ ರೀತಿಯಾದಂಥ ತೊಂದರೆ ಆಯ್ತು ಅಂದ್ರೆ ಈ ಊರಿನಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು ಮೂಲಿಕೆನೆ 16 ವರ್ಷಕ್ಕೂ ಮದುವೆ ಆಗುತ್ತೆ, ಬಾಲ ವಿವಾಹನೂ ಆಗುತ್ತೆ. ಯಾಕೆಂದ್ರೆ ಅಷ್ಟು ಗಟ್ಲು ಪ್ರದೇಶ ಮಾಡಾಕಿದ್ರೆ ನಮ್ಮನ್ನ ದಯವಿಟ್ಟು ಆ ರೀತಿಯಾದಂಥ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ನಾವು ನಮ್ಮ ಸರ್ಕಾರವನ್ನು ಕೇಳ್ಕೊಳ್ತೀವಿ. ಸರ್, ನಾವು ಆ್ಯಕ್ಚುಲಿ ಇಲ್ಲಿ ಐತಿಹಾಸಿಕ ದೇವಸ್ಥಾನ ಇದೆ ಅಂತ ಸೋಷಿಯಲ್ ಮೀಡಿಯಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದಾಗ ನಮ್ಗೆ ಏನಿಸ್ತು, ದೊಡ್ಡಬಳ್ಳಾಪುರ ಅನ್ನೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗಿರುತ್ತೆ. ಈ ಥಿಂಕಿಂಗಲ್ಲಿ ಇಲ್ಲಿ ಬಂದು ನೋಡುವಾಗ ಒಂದು ಆಟೋ ಫೆಸಿಲಿಟಿ ಇಲ್ಲ, ಬಸ್ ಫೆಸಿಲಿಟಿ ಇಲ್ಲ. ಅದು ಅಲ್ಲದೆ 2 ಮುಖ್ಯ ರಸ್ತೆಗಳು 2 ಸೈಡಲ್ಲಿ ಹೋಗುತ್ತೆ, ಆದ್ರೂ ಒಂದು ಬಸ್ ಒಳಗಿಲ್ಲ ಅಂದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಇಲ್ಲಿ. ಇದು ಈ ಒಂದು ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.